ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ವಿಭಕ್ತಿ ಪ್ರತ್ಯಯಗಳು ಮತ್ತು ವಿಭಕ್ತಿ ಪಲ್ಲಾಟಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದು 10ನೇ ತರಗತಿ ಸಂಪೂರ್ಣ ಕನ್ನಡ ವ್ಯಾಕರಣದ 6ನೇ ತರಗತಿ ಆಗಿರೋದನ್ನು ಗಮನಿಸ್ತಾ ಹೋಗ್ಬೇಕು. ಈ ಒಂದು ತರಗತಿಯೊಳಗೆ ವಿಭಕ್ತಿ ಪ್ರತ್ಯಯಗಳು ಮತ್ತು ವಿಭಕ್ತಿ ಪಲ್ಲಾಟದ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಮೊದಲನೇದಾಗಿ ಈ ವಿಭಕ್ತಿ ಪ್ರತ್ಯಯಗಳನ್ನು ಚರ್ಚೆಯನ್ನು ಮಾಡ್ತಾವೆ. ಈ ವಿಭಕ್ತಿ ಪ್ರತ್ಯಯಗಳನ್ನು ಒಂದು ಯಾವ ರೀತಿ ಪ್ರಶ್ನೆ ಆಗ್ತದೆ ಅನ್ನೋದನ್ನು ನೋಡೋದಾದರೆ, ಒಂದೇದು ಈ ಒಂದು ಕಾರಕಾರ್ಥಗಳ ಮೇಲೆ, ಹೊಸಗನ್ನಡ ಪ್ರತ್ಯಯಗಳ ಮೇಲೆ, ಜೊತೆಗೆ ಇತ್ತೀಚಿನ ಒಂದು ವಿಶೇಷವಾಗಿ ಹಳೆಗನ್ನಡ ಪ್ರತ್ಯಯ ಮೂಲಕ ಮತ್ತು ಆ ಒಂದು ಹಳೆಗನ್ನಡದ ರೂಪಗಳ ಮೂಲಕ ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಈ ರೀತಿಯ ಪ್ರಶ್ನೆ ಕೇಳ್ತಾ ಇದ್ದರು. ಆದರೆ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯೊಳಗೆ ಈ ಒಂದು ಹಳೆಗನ್ನಡ ಪ್ರತ್ಯಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇವುಗಳನ್ನ ವಿಭಕ್ತಿ ಪ್ರತ್ಯಯಗಳನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ, ಒಟ್ಟಾರಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತಂದು ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ಯಾವ ರೀತಿಯಪ್ಪ ಅಂದ್ರೆ, ಪ್ರಥಮವು ದ್ವಿತೀಯ ಅನ್ನು, ತೃತೀಯಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿಯಲ್ಲಿ ಅಂತ ನೋಡ್ತಾ ಹೋಗ್ತೀವಿ. ಇವುಗಳನ್ನ ಯಾವ ರೀತಿ ಉಚ್ಚಾರಣೆ, ಯಾವ ರೀತಿ ರೂಪ ಅಂತ ನೋಡೋದಾದ್ರೆ, ಉದಾಹರಣೆ ಇಲ್ಲಿ ಸಾವಿತ್ರಿ ಅಂತ ಐತಿ. ಈ ಸಾವಿತ್ರಿ ಅನ್ನೋದು ಏನಪ್ಪ ಅಂದ್ರೆ, ಪ್ರಥಮವು ಸಾವಿತ್ರಿಯು, ದ್ವಿತೀಯ ಸಾವಿತ್ರಿಯನ್ನು, ತೃತೀಯಿಂದ ಸಾವಿತ್ರಿಯಿಂದ ಚತುರ್ಥಿಗೆ ಸಾವಿತ್ರಿಗೆ, ಪಂಚಮಿ ದಶೆಯಿಂದ ಸಾವಿತ್ರಿ ದಶೆಯಿಂದ ಷಷ್ಠಿಯ ಸಾವಿತ್ರಿಯ, ಸಪ್ತಮಿ ಸಾವಿತ್ರಿಯಲ್ಲಿ ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಹಳೆಗನ್ನಡದೊಳಗೆ ಹೆಂಗೆ ನೋಡ್ತಾವಪ್ಪ ಅಂದ್ರೆ, ಮ ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ ಇಂದೆ, ಚತುರ್ಥಿ ಕೆ, ಪಂಚಮಿ ಅತ್ತಣಿಂ ಅತ್ತಣಿಂದಂ, ಷಷ್ಠಿ ಸಪ್ತಮಿ ಒಳ್. ಇಲ್ಲಿ ವಿಶೇಷವಾಗಿ ಹೊಸಗನ್ನಡ ಪ್ರತ್ಯಯ, ಹಳೆಗನ್ನಡ ಪ್ರತ್ಯಯದೊಳಗೆ ಏನು ಸ್ವಲ್ಪ ಕೊಂಚ ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದು ಪ್ರಥಮವು ಅನ್ನೋದನ್ನು ಮ ಅಂತ ನೋಡ್ತಾ ಹೋಗ್ಬೇಕು, ಅನ್ ಅನ್ನೋದನ್ನು ಅಮ್ ಅಂತ ನೋಡ್ತಾ ಹೋಗ್ತೀವಿ. ಇಂದ ಸೇಮ್, ಗೆ ಸೇಮ್, ದೆಸೆಯಿಂದ ಅನ್ನೋದು ಅತ್ತಣಿಂ, ಅನ್ನೋದು ಆಗ್ತೈತಿ, ಅಲ್ಲಿ ಅನ್ನೋದು ಒಳ್ಳಾಗ್ತೈತಿ. ಇಲ್ಲಿ ಒಟ್ಟಾರೆಯಾಗಿ 4 ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮ ಹಮ್ ಅಂತ ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ತೃತೀಯ ಇಂದಂ ನೋಡ್ತಾ ಹೋಗ್ತೀವಿ. ಚತುರ್ಥಿಗೆ ಪಂಚಮಿ ಅತ್ತಣಿಂ ಅಂತಣಿಂದಂ, ಜೊತೆಗೆ ಷಷ್ಠಿ ಸಪ್ತಮಿ ಒಳ ಅಂತ ನೋಡ್ತಾ ಹೋಗ್ತೀವಿ. ಹಳೆಗನ್ನಡದೊಳಗೆ ಯಾವ ರೀತಿಯಪ್ಪ ಅಂದ್ರೆ, ಪ್ರಥಮ ಸಾವಿತ್ರಿಯಂ, ದ್ವಿತೀಯ ಸಾವಿತ್ರಿಯಂ, ತೃತೀಯ ಸಾವಿತ್ರಿಂ, ಚತುರ್ಥಿಗೆ ಸಾವಿತ್ರಿಂಗಿಂ, ಪಂಚಮಿ ಸಾವಿತ್ರಿ ಯತ್ತಣಂ, ಷಷ್ಠಿ ಸಾವಿತ್ರಿಯ, ಸಪ್ತಮಿ ಸಾವಿತ್ರಿ ಏಳ್ ಎಂಬ ಹಳೆಗನ್ನಡ ಒಂದು ರೂಪವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಕಾರಕಾರ್ಥಗಳ ಮೇಲೇನೂ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೀವಿ. ಯಾವುದು ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತ ಏನು ಮಾಡ್ತಾ ಹೋಗ್ತಾರೆ, ಕಾರಕಾರ್ಥಗಳ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತಂದು ನೆನಪಿಟ್ಕೊಳ್ಬೇಕು. ಇದು ವಿಭಕ್ತಿ ಪ್ರತ್ಯಯದ ಒಂದು ಮಾಹಿತಿ ಆಗ್ತದೆ. ಮುಂದುವರೆದು ವಿಭಕ್ತಿ ಪಲ್ಲಾಟದ ಒಂದು ಬಗ್ಗೆ ನೋಡ್ತಾವೆ. ಅಂದರೆ ನಾವು ಮಾತನಾಡುವಂಥ ಪ್ರಕೃತಿಗಳಿಗೆ ಯಾವ ವಿಭಕ್ತಿಯನ್ನು ಬಳಸಬೇಕು, ಅದನ್ನು ಬಳಸದೆ ಬೇರೆ ವಿಭಕ್ತಿಯನ್ನು ಬಳಸಿ ಮಾತನಾಡಿದಪ್ಪ ಅಂದ್ರೆ, ಈಗ ಏನಾಗ್ತೈತಪ್ಪ ಅಂದ್ರೆ, ಅದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಏನಾಗ್ತೈತಿ, ಅರ್ಥ ವ್ಯತ್ಯಾಸ ಏನಾಗ್ತೈತಪ್ಪ ಅಂದ್ರೆ, ವಿಭಕ್ತಿ ಪ್ರತ್ಯಯವನ್ನು ಬಳಸುವಂಥ ಕ್ರಮಕ್ಕೆ ಏನಂತ ಕರಿತಾವಪ್ಪ ಅಂದ್ರೆ, ವಿಭಕ್ತಿ ಪಲ್ಲಾಟ. ಅಂದ್ರೆ ಒಟ್ಟಾರೆಯಾಗಿ ಏನು ಹೇಳೋದಪ್ಪ ಅಂದ್ರೆ, ನಾವು ಮಾತನಾಡುವಂಥ ಪ್ರಕೃತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯ ಬಳಸ್ಬೇಕು ಅನ್ನೋದನ್ನು ನಾವು ಬಳಸದೇ ಹೋದರೆ, ಬೇರೆ ಒಂದು ವಿಭಕ್ತಿ ಪ್ರತ್ಯಯವನ್ನು ಬಳಸಿದಪ್ಪ ಅಂದ್ರೆ ಅವುಗಳಿಗೆ ಅರ್ಥ ಏನಾಗ್ತೈತಿ, ವ್ಯತ್ಯಾಸ ಆಗ್ತದೆ. ಹೀಗಾಗಿ ಆ ಒಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವಂಥ ಕ್ರಮಕ್ಕೆ ವಿಭಕ್ತಿ ಪಲ್ಲಾಟ ಅಂತಂದು ಕರಿತಾ ಹೋಗ್ತೇವೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ, ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ ಅಂದ್ರೆ, ಇಲ್ಲಿ ಊರನ್ನು ಸೇರಿದನು, ಊರನ್ನಂದ್ರೆ ಏನೈತಿ, ಅನ್ನು, ದ್ವಿತೀಯ ಅನ್ನು,
ಚತುರ್ಥಿಗೆ ಇದು ಮಾಡಿದ ಊರಿಗೆ ಸೇರಿದ, ಊರನ್ನು ಸೇರಿದ ತಪ್ಪಾಗ್ತೈತಿ, ಅರ್ಥ ಏನಾಗ್ತೈತಿ ವ್ಯತ್ಯಾಸ ಆಗ್ತೈತಿ. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಹೋಗ್ಬೇಕು, ಚತುರ್ಥಿ ವಿಭಕ್ತಿ ಸೇರ್ತಾವೆ ಅಂದ್ರೆ ಚತುರ್ಥಿಗೆ ಊರಿಗೆ ಸೇರಿದನು ಏನಾಯ್ತು ಅರ್ಥ ಪೂರ್ಣವಾದಂಥ ವಾಕ್ಯ ಆಗ್ತೈತಿ. ಬೆಟ್ಟವನ್ನು ಹತ್ತಿದನು, ತೃತೀಯದ ಬೆಟ್ಟಕ್ಕೆ ಹತ್ತಿದನು. ಇಲ್ಲಿ ಪಂಚಮಿ ಅಷ್ಟದೊಳಗೆ ಮರದ ದೆಸೆಯಿಂದ ಹಣ್ಣು ಬಿತ್ತು, ಹಂಗೆ ಹೇಳೋ ಬದಲೆ ತೃತೀಯಿಂದ ಮರದಿಂದ ಹಣ್ಣು ಬಿತ್ತು. ಕೌರವನ ದೆಸೆಯಿಂದ ಕೇಡಾಯಿತು, ಪಂಚಮಿಯೊಳಗೆ ದೆಸೆಯಿಂದ. ತೃತೀಯ ಭಕ್ತಿಯೊಳಗೆ ಕೌರವನಿಂದ ಕೇಡಾಯಿತು. ಅದೇ ರೀತಿ ಷಷ್ಠಿ ಬದಲಿಗೆ ಚತುರ್ಥಿ ಭಕ್ತಿ ಪದಗಳನ್ನು ನೋಡ್ತಾ ಹೋಗ್ತೀವಿ. ನಮ್ಮ ಚಿಕ್ಕಪ್ಪ ಅಂದ್ರೆ ಇಲ್ಲಿ ನಮಗೆ ಚಿಕ್ಕಪ್ಪ ಅಂತ ಹೇಳಬೇಕು. ಅಯೋಧ್ಯೆಯ ರಾಜ, ಅಯೋಧ್ಯೆಗೆ ರಾಜ ಅಂತಂದು ಬಳಕೆ ಮಾಡೋದನ್ನು ನೋಡ್ತಾ ಹೋಗ್ತೀವಿ. ಷಷ್ಠಿ ಅಂದ್ರೆ ಅಂತ ನೋಡ್ತಾ ಹೋಗ್ತೀವಿ. ಇದು ಏನಪ್ಪ ಅಂದರೆ ವಿಭಕ್ತಿಯ ಪಲ್ಲಾಟ ಅಂತ ನೋಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.